ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಸಂಪತ್ತು, ಆಸ್ತಿ, ಹೆಂಡತಿ, ಸ್ನೇಹ, ಮದುವೆ ಮುಂತಾದ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ಅಂಶಗಳನ್ನು ವಿವರಿಸಿದ್ದಾರೆ. ಚಾಣಕ್ಯರು ನೀತಿಶಾಸ್ತ್ರದಲ್ಲಿ ಸ್ತ್ರೀಯರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಅವರ ಗುಣ, ಚಿಂತನೆ, ಕೆಟ್ಟ ಗುಣಗಳ ಬಗ್ಗೆ ತಿಳಿಸಿದ್ದಾರೆ. ಚಾಣಕ್ಯ ನೀತಿ ಹೇಳುತ್ತದೆ, ಈ ಕೆಲವು ಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರನ್ನು ಎಂದಿಗೂ ನಂಬಲೇಬಾರದು ಎಂದು. ಹಾಗಾದರೆ ಚಾಣಕ್ಯರ ಪ್ರಕಾರ ಮಹಿಳೆಯರಲ್ಲಿ ಯಾವ ಲಕ್ಷಣಗಳನ್ನು ಹೊಂದಿದ್ದರೆ ಅಂತಹ ಮಹಿಳೆಯರು ನಂಬಲು ಯೋಗ್ಯರಲ್ಲ ಎಂಬುದು ತಿಳಿಯಿರಿ. ದುರ್ನಡತೆ ಅಥವಾ ಕೆಟ್ಟ ಸ್ವಭಾವದ ಮಹಿಳೆಯನ್ನು ಎಂದಿಗೂ ನಂಬಬೇಡಿ ಎಂದು ಚಾಣಕ್ಯ ಹೇಳಿದ್ದರು. ಅಂತಹ ಮಹಿಳೆಯನ್ನು ಎಂದಿಗೂ ನಂಬಬಾರದು. ಅವರು ಯಾವಾಗಲೂ ಇತರ ಪುರುಷರತ್ತ ಸುಲಭವಾಗಿ ಆಕರ್ಷಿತರಾಗುತ್ತಾರೆ. ಹಾಗಿದ್ದಾಗ ಆಕೆ ಗಂಡ ದೊಡ್ಡ ಶತ್ರು ಆಗುತ್ತಾನೆ. ಯಾಕೆಂದರೆ ಆಕೆಯ ಮಿತಿಯಿಲ್ಲದ ಆಸೆಗಳಿಗೆ ಆಕೆಯ ಪತಿ ಅಡ್ಡಿಯಾಗುತ್ತಾನೆ. ಗಂಡಂದರಿಗೆ ಇದು ಅಪಾಯಕಾರಿ. ಆದ್ದರಿಂದ ಕೆಟ್ಟ ಸ್ವಭಾವದ ಮಹಿಳೆಯನ್ನು ಎಂದಿಗೂ ನಂಬಬೇಡಿ ಎಂದು ಚಾಣಕ್ಯ ಹೇಳಿದ್ದಾರೆ. ಸೌಂದರ್ಯದಿಂದ ಮೋಸ ಎಂದಿಗೂ ಹೋಗಬೇಡಿ. ಮಹಿಳೆಯ ಸೌಂದರ್ಯವನ್ನು ಯಾವ ಕಾರಣಕ್ಕೂ ನಂಬಬೇಡಿ. ಅಂಥವರನ್ನು ನಂಬುವುದೇ ದೊಡ್ಡ ತಪ್ಪು ಎನ್ನುವುದು ಚಾಣಕ್ಯರ ಅಭಿಪ್ರಾಯ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ವೈಶಿಷ್ಟ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಸೌಂದರ್ಯಕ್ಕಿಂತ ಮಹಿಳೆಯ ಚಾರಿತ್ರ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಚಾಣಕ್ಯ ಹೇಳುತ್ತಾರೆ. ಚಾಣಕ್ಯನ ಪ್ರಕಾರ ದುರಾಸೆ ಹೊಂದಿರುವ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಈ ಸಮಾಜಕ್ಕೆ ಬಹಳ ಅಪಾಯಕಾರಿ. ಇವರ ಮನಸ್ಥಿತಿ ಮನೆಯ ಶಾಂತಿಯನ್ನು ಕದಡುವುದು ಮಾತ್ರವಲ್ಲ, ಕೆಲವೊಮ್ಮೆ ಇಡೀ ಕುಟುಂಬವನ್ನು ನಾಶಪಡಿಸುತ್ತದೆ. ದುರಾಸೆಯ ಮಹಿಳೆಯನ್ನು ನೀವು ಎಂದಿಗೂ ನಂಬಬಾರದು ಎಂದು ಚಾಣಕ್ಯ ಹೇಳುತ್ತಾರೆ. ಅಹಂಕಾರಿ ಮಹಿಳೆಯರನ್ನು ಎಂದಿಗೂ ನಂಬಲು ಹೋಗಬೇಡಿ ಎಂದು ಚಾಣಕ್ಯ ಹೇಳಿದ್ದಾರೆ. ಸರಸ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿಯು ಸೊಕ್ಕಿನ ಮಹಿಳೆಯ ಮೇಲೆ ಯಾವಾಗಲೂ ಕೋಪಗೊಳ್ಳುತ್ತಾರೆ ಎಂದು ಶಾಸ್ತ್ರ ಹೇಳುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಬಳಸಲಾಗುವುದಿಲ್ಲ. ಅಹಂಕಾರಿ ಮಹಿಳೆಯರ ನಡವಳಿಕೆಯು ಇಡೀ ಕುಟುಂಬದ ಸಂತೋಷ ಮತ್ತು ಯೋಗಕ್ಷೇಮವನ್ನು ನಾಶಪಡಿಸುತ್ತದೆ. ತಾಯಿ ಮಾತ್ರ ನಂಬಿಕೆಗೆ ಅರ್ಹಳು. ಚಾಣಕ್ಯರ ಪ್ರಕಾರ ಒಬ್ಬ ಮಹಿಳೆಯನ್ನು ಕಣ್ಣು ಮುಚ್ಚಿ ನಂಬಬಹುದು ಎಂದರೆ ಅದು ತನ್ನ ತಾಯಿಯನ್ನು ಮಾತ್ರ ಎಂದು ಚಾಣಕ್ಯ ಹೇಳುತ್ತಾರೆ. ತಾಯಿ ತನ್ನ ಮಗುವಿಗೆ ಎಂದಿಗೂ ಹಾನಿ ಮಾಡುವುದಿಲ್ಲ. ಅವಳು ಮಕ್ಕಳ ಬಗ್ಗೆ ಹೃದಯದಲ್ಲಿ ಅಸೂಯೆ ಪಡುವುದಿಲ್ಲ. ಸದಾ ತನ್ನ ಮಕ್ಕಳ ಕಲ್ಯಾಣವನ್ನು ಬಯಸುತ್ತಾಳೆ. ಶಿಕ್ಷಣವೇ ಸರ್ವಸ್ವ. ಹೆಣ್ಣು ಮಗುವಿಗೆ ಶಿಕ್ಷಣವು ಬಹಳ ಮುಖ್ಯ, ಏಕೆಂದರೆ ಅದು ಕುಟುಂಬದ ಅಡಿಪಾಯವಾಗಿದೆ ಎಂದು ಚಾಣಕ್ಯ ನಂಬಿದ್ದರು. ವಿದ್ಯಾವಂತ ಮಹಿಳೆಯು ನಿಮ್ಮ ಅನೇಕ ತಲೆಮಾರುಗಳಿಗೆ ಶಿಕ್ಷಣ ನೀಡಿ ಕುಲವನ್ನು ರಕ್ಷಿಸುತ್ತಾಳೆ. ಮಹಿಳೆಯರಲ್ಲಿ ಶಿಕ್ಷಣ ಬಹಳ ಮುಖ್ಯ. ವಿದ್ಯಾವಂತ ಮಹಿಳೆ ನಿಮ್ಮ ಜೀವನವನ್ನು ಬೆಳಗಿಸುತ್ತಾಳೆ ಎಂದು ವಿಸ್ತಾರವಾಗಿ ತಮ್ಮ ನೀತಿಶಾಸ್ತ್ರದಲ್ಲಿ ವಿವರಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.